ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವಾಗ ನನ್ನ ಈ ವ್ಲಾಗಲ್ಲಿ ಹೊಸದಾಗಿ ಹೇರ್ ಸ್ಟೈಲ್ ಮತ್ತು ಹೇರ್ ಗ್ರೋತ್ ಟಿಪ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನನ್ನ ಹೇರ್ನ ಜಾಸ್ತಿ ನನಗೆ ಇರೋ ವೀಡಿಯೋಸಲ್ಲಿ ಜಾಸ್ತಿ ಆಲ್ಮೋಸ್ಟ್ ಹಾಕಿರ್ತೀನಿ. ನನ್ನ ಹೇರ್ ನೀವು ನೋಡಿರ್ತೀರ. ನೋಡಿ, ಇಷ್ಟು ಉದ್ದ ಇದೆ ನನ್ನ ಹೇರು. ಏನಿಲ್ಲ ಫ್ರೆಂಡ್ಸ್, ಇದಕ್ಕೆ ಜಾಸ್ತಿ ನಾವು ಟೈಮ್ ಕೊಟ್ಟು ಏನು ಹೇರ್ ಗ್ರೋತ್ ಮಾಡಿಸೋದಕ್ಕೆ ಜಾಸ್ತಿ ಟೈಮೆಲ್ಲ ಇಟ್ಕೊಂಡು ಮಾಡಬೇಕಂತ ಏನಿಲ್ಲ, ಬೆಳೆಸ್ಬೇಕು ಅಂತ ಏನಿಲ್ಲ. ಜಸ್ಟ್ ಅದಕ್ಕೆ ಯಾವಾಗ ಏನೇನು ಅಪ್ಲೈ ಮಾಡಬೇಕು ಮತ್ತು ಯಾವ ರೀತಿ ನಾವು ಹೇರ್ನ ಮೇಂಟೈನ್ ಮಾಡಬೇಕನ್ನೋದು ಗೊತ್ತಿದ್ರೆ ಸಾಕು ಫ್ರೆಂಡ್ಸ್. ಅದು ಹಾಗೆ ಅದೇ ನೋಡಿ, ಆರಾಮಾಗಿ ನಾವು ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಬೆಳೆಸ್ಕೋಬೋದು. ಮತ್ತು ಆಯಿಲು ಈ ಆಯಿಲ್, ನಾನು ಯಾವ ಆಯಿಲನ್ನು ಹೇಳ್ತಾ ಇಲ್ಲ. ನಾವು ಏನು ಡೈಲಿ ಯೂಸ್ಗೆ ಬಳಸ್ತೀವಿ, ಮಾಮೂಲಿ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಅಂತ ಬರುತ್ತೆ, ಅದೆರಡೇ ನಾನು ಯೂಸ್ ಮಾಡೋ ಅಂಥದ್ದು. ಅದೆರಡು ಆಯಿಲ್ ಯೂಸ್ ಮಾಡಿಕೊಂಡ್ರೆ ಸಾಕು. ಹೀಗೆ ಮತ್ತು ಮುಂದಿನ ವ್ಲಾಗಲ್ಲಿ ಇನ್ನೂ ಹೆಚ್ಚಾಗಿ ವಿಡಿಯೋಸಲ್ಲಿ ನಾನು ಏನೇನು ಯೂಸ್ ಮಾಡ್ತೀನಿ, ಶಾಂಪು ಆಗಿರಲಿ ಅಥವಾ ಯಾವ ರೀತಿ ಹೇರ್ನ ಮೇಂಟೈನ್ ಮಾಡ್ತಾಯಿದ್ದೀನಿ, ಯಾವ ರೀತಿ ಹೇರ್ನ ಎಷ್ಟು ಗ್ರೋತಾಗಿ ಇಟ್ಕೊಳ್ತಾ ಇದ್ದೀನಿ ಅದನ್ನು ನಿಮಗೂ ಹೇಳ್ತೀನಿ. ನನ್ನ ವ್ಲಾಗ್ಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೇರ್ ಸ್ಟೈಲ್ನು ದಿನಕ್ಕೆ ಆದಷ್ಟು ಒಂದೊಂದು ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಹೇರ್ ಸ್ಟೈಲ್ ಮತ್ತು ನನ್ನ ಹೇರ್ ಗ್ರೋತ್ ವ್ಲಾಗ್ನ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೆ ನನ್ನ ಡೈಲಿ ರೊಟೀನ್ ಇರುತ್ತೆ ಮತ್ತು ಅಡುಗೆ ಕೂಡ ಮಾಡೋದು ಇರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಫ್ರೆಂಡ್ಸ್.